ಇಬ್ರು ಬೆಳಿಗ್ಗೆ ಒಟ್ಟಿಗೆ ಜಾಗಿಂಗ್ ಹೋಗ್ಬೇಕು. ರಾತ್ರಿ ಊಟ ಆದ್ಮೇಲೆ ನಾವ್ 4 ಜನ ಸೇರಿ ವಾಕಿಂಗ್ ಹೋಗ್ಬೇಕು ಅಂತ ಆಸೆ. ಪಲ್ಲವಿ ಅವರೇ, ನೀವು ಒಂದು ಹೆಜ್ಜೆನೂ ಮುಂದೆ ಇಡದೆ ಇದೆಲ್ಲ ಆಗುವಷ್ಟೊತ್ತಿಗೆ ನಾನು ಮುದ್ಕ ಆಗ್ಬಿಟ್ಟಿರ್ತೀನಷ್ಟೇ. ಪ್ಲೀಸ್ ಪಲ್ಲವಿ ಅವರೇ, ಸ್ವಲ್ಪ ಮನ್ಸು ಮಾಡಿ. ಈಗ ಹೇಗೂ ಅನು ಬರ್ತಾಳಲ್ಲ, ಅನು ಹತ್ರ ಎಲ್ಲ ಹೇಳ್ಬಿಡೋಣ. ಪಲ್ಲವಿ ಅವರೇ, ಏನಾಯ್ತು? ನನಗ್ ಭಯ ಆಗ್ತದೆ. ಹೇಳಿದ್ರೆ ಏನಾಗುತ್ತೋ ಅನ್ನೋ ಆತಂಕ. ಎಲ್ಲಿ ನನ್ ಮಗಳನ್ನ ಕಳ್ಕೊತೀನಿ ಅಂತ ನನಗ್ ಭಯ ಆಗ್ತಿದೆ ವಿಕ್ರಾಂತ್ ಅವ್ರೆ. ಪಲ್ಲವಿ ಅವರೇ, ನೀವ್ಯಾಕೋ ತುಂಬಾ ಅತಿಯಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಮಕ್ಕಳು ಹಠ ಮಾಡ್ತಾರೆ ನಿಜ. ಅವ್ರು ಇಷ್ಟಪಟ್ಟಿರೋ ವಸ್ತು ಕೆಟ್ಟದು ಅಂತೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ಮತ್ತೆ ಅವ್ರು ಅದ್ರ ಕಡೆಗೆ ಹೋಗೋದು ಇಲ್ಲ. ಅದ್ ಹಾಗಲ್ಲ ವಿಕ್ರಾಂತ್ ಅವ್ರೆ. ಅವಳ ಮನ್ಸಿನ ಮೇಲೆ ಏನಾದ್ರೂ ಪರಿಣಾಮ ಬೀರಿದ್ರೆ ಅಂತ, ಅವಳನ್ನ ನನ್ ಬಿಟ್ಟು ಹೋಗ್ಬಿಟ್ರೆ ಅಂತ ನನಗ್ ಭಯ ಆಗ್ತಿದೆ. ಪಲ್ಲವಿ ಅವರೇ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಅನುಗೆ ಚಿಕ್ಕ ವಯಸ್ಸಿಂದನೂ ನೀವೇ ಪ್ರಪಂಚ. ನಿಮ್ಮನ್ನ ಬಿಟ್ಟು ಹೋಗ್ತಾಳ ಅವಳು? ಅಲ್ಲ, ತ್ರಿವಿಕ್ರಮ್ ತಲೆ ಕೆಡ್ಸ್ಬಿಟ್ರೆ? ಒಂದ್ ವೇಳೆ ತಲೆ ಕೆಡ್ಸಿ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ? ಅದು ಹಾಗಲ್ಲ ಪಲ್ಲವಿ ಅವರೇ. ಅನು ಯಾರನ್ನ ಎಷ್ಟು ಬೇಕಾದ್ರೂ ಪ್ರೀತಿಸ್ಬೋದು, ಆದ್ರೆ ಅವಳು ಮೊದಲನೇ ಪ್ರೀತಿ ಯಾವತ್ತಿಗೂ ನೀವೇ ಪಲ್ಲವಿ ಅವರೇ. ಅಮ್ಮಂಗೆ ಕಷ್ಟ ಕೊಡೋರು ಕಂಡ್ರೇನೆ ಆಗೋದಿಲ್ಲ ಅಂತ ನನಗೆ ಹೇಳ್ತಿದ್ಲು ಗೊತ್ತಾ? ಅಪ್ಪ ಸಿಕ್ಕಿದ್ರೆ ನೀವು ಬನ್ನಿ, ನನ್ನ ಜೊತೆ ಸೇರ್ಕೊಂಡು ನೀವು ಅವ್ರಿಗೆ ಡಿಶುಮ್ ಡಿಶುಮ್ ಮಾಡಿ ಅಂತ ಹೇಳ್ತಾ ಇದ್ಲು. ಅಪ್ಪ ತುಂಬಾ ಕೆಟ್ಟವರು ಅಂತೆಲ್ಲ ಹೇಳ್ತಾ ಇದ್ಲು. ಒಂದ್ಸಲ ಗಟ್ಟಿ ಮನ್ಸು ಮಾಡ್ಕೊಂಡು ಹೇಳ್ಬಿಡಿ, ಎಲ್ಲ ಒಳ್ಳೇದಾಗತ್ತೆ. ನೀವು ಅನ್ನೆಸೆಸರಿ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಹಾಗೆಲ್ಲ ಏನೂ ಆಗೋದಿಲ್ಲ. ನೋಡಿ, ನಮ್ಮ ಆಲೋಚನೆಗಳು ಹೇಗಿರುತ್ತೋ ಅದ್ರ ರಿಸಲ್ಟ್ಸ್ ಕೂಡ ಹಾಗೆ ಇರುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಾನೆಷ್ಟೇ ಪ್ರಯತ್ನ ಪಟ್ರು ನನ್ನಿಂದ ಈ ವಿಷಯನ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ ಆಗ್ತಿಲ್ಲ ವಿಕ್ರಾಂತ್ ಅವ್ರೆ. ಸರಿ, ಒಂದ್ ಕೆಲಸ ಮಾಡಿ, ಕಣ್ಮುಚ್ಚಿ. ಯಾಕೆ? ಕಣ್ಮುಚ್ಚಿ, ಹೇಳ್ತೀನಿ. ಇವಾಗ ಅನ್ಕೊಳ್ಳಿ, ನನಗೂ ನಿಮಗೂ ಇವತ್ತಷ್ಟೇ ಮದುವೆ ಆಗಿದೆ. ಅನ್ಕೊಂಡೆ. ಮದುವೆ ಆದ್ಮೇಲೆ ನಮ್ಮ ಲೈಫೇ ಈ ಮನೆಗೆ ಬರೋ ಪ್ರೋಗ್ರಾಮಿಂದ ನಿಂತು ಹೋಗಿದೆ. ಅಲ್ಲಿಂದ ಮುಂದೆ ಏನಾಗುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಮಾಡ್ಕೊಂಡೆ. ಅಲ್ಲ, ಮೊದಲು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನಿಮ್ಮ ಕಣ್ಮುಂದೆ ಏನ್ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿ ಎಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಆಸೆಗಳೆಲ್ಲ ಏನಿದೆಯೋ ಅದನ್ನೆಲ್ಲ ನಿಮ್ಮ ಕಣ್ಮುಂದೆ ತರುವಂತ ಪ್ರಯತ್ನ ಮಾಡಿ. ನಂಗೆ ನಾಚಿಕೆ ಆಗ್ತದೆ. ಪಲ್ಲವಿ ಅವರೇ, ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ನಗ್ತಾ ಇದ್ದೀರಾ? ಹೇಗ್ ತಪ್ಪಿಸ್ಕೊಳ್ಳೋದು? ಇವರಿಬ್ರು ನೋಡಿದ್ರೆ ಮನೆ ಬಿಟ್ಟು ಹೋಗು ಅಂತ ಕುತ್ತಿಗೆ ಮೇಲೆ ಕೂತಿದ್ದಾರೆ. ಯಾಕಾದ್ರೂ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ನು ಅಂತ ಅನಿಸ್ತಿದೆ. ಛೆ, ಅಲ್ಲ, ನಮ್ಮಮ್ಮ ನಾನು ಏನೇ ಮಾಡಿದ್ರು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ಲು.
ನಮ್ಮಮ್ಮನೇ ಉಲ್ಟಾ ಹೊಡಿತಿದ್ದಾಳಲ್ಲ. ನಮ್ಮಪ್ಪ ಸೇಮ್ ಪುಣ್ಯಕೋಟಿ ಹಸು ತರ ಇದ್ರು, ಅವ್ರು ನೋಡಿದ್ರೆ ಹುಲಿ ತರ ಎಗರಾಡ್ತಿದ್ದಾರೆ.